ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 15. ವೃಕ್ಷ್ಣೆ ಸ್ವಶೂಲೆ ಬಹುಧಾರಿಣ ಹರೇಹೇ ಪ್ರತ್ಯೇತ ವಿಸ್ತೀರ್ಣ ಮುರೋ ವಿಭೂತಿಮತ್ ಪ್ರವೃದ್ಧರೋಷಸ್ಸ ಕಠೋರ ಮುಷ್ಟಿನ ನದನ್ ಪ್ರಹೃತ್ಯಾಂತರಧೀಯತಾಸುರಃ. ಅನುವಾದ: ದೇವೋತ್ತಮ ಪುರುಷನ ಚಕ್ರವು ತನ್ನ ತ್ರಿಶೂಲವನ್ನು ತುಂಡು ತುಂಡಾಗಿ ಕತ್ತರಿಸಿದಾಗ ಆ ದಾನವನು ತುಂಬ ಕೆರಳಿದನು. ಆದ್ದರಿಂದ ಅವನು ಜೋರಾಗಿ ಗರ್ಜಿಸುತ್ತಾ ಭಗವಂತನತ್ತ ಮುನ್ನುಗ್ಗಿ ಶ್ರೀವತ್ಸಲಾಂಛನವುಳ್ಳ ಭಗವಂತನ ವಿಶಾಲ ಎದೆಯ ಮೇಲೆ ತನ್ನ ಕಠಿಣವಾದ ಮುಷ್ಟಿಯಿಂದ ಪ್ರಹಾರ ಮಾಡಿದನು. ಆ ಬಳಿಕ ಮಾಯವಾದನು. ಶ್ಲೋಕ 16. ತೇನೇತ್ತಮಾಹತ ಕ್ಷತ್ತರ್ಭಗವಾನಾದಿಸೂಕರಃ ನಾಕಂಪತಮಕಾನ್ ಕ್ವಾಪಿ ಸ್ರಜಾಹತ ಇವ ದ್ವಿಪಃ. ಅನುವಾದ: ವಿದುರ, ಆದಿ ವರಾಹವಾಗಿ ಕಾಣಿಸಿಕೊಂಡ ಭಗವಂತನಿಗೆ ದಾನವನು ಹೀಗೆ ಹೊಡೆದನು. ಆದರೆ ಆತನ ದೇಹದ ಯಾವುದೇ ಭಾಗವೂ ಕೊಂಚವೂ ಕಂಪಿಸಲಿಲ್ಲ. ಅದು ಆನೆಗೆ ಹೂಮಾಲೆಯಿಂದ ಹೊಡೆದಂತಾಯಿತು ಅಷ್ಟೇ. ಶ್ಲೋಕ 17. ಅಥೋರುಧಾಸೃಜನ್ಮಾಯಾಂ ಯೋಗಮಾಯೇಶ್ವರೇ ಹರೌ ಯಾಂ ವಿಲೋಕ್ಯ ಪ್ರಜಾಸ್ತ್ರಸ್ತಾ ಮೇನಿರೇ ಸ್ಯೋಪಸಂಯಮಂ. ಅನುವಾದ: ಆದರೂ ದಾನವನು ಯೋಗಮಾಯೆಯ ಪ್ರಭುವಾದ ದೇವೋತ್ತಮ ಪುರುಷನ ಮೇಲೆ ಅನೇಕ ಮಾಯಾತಂತ್ರಗಳನ್ನು ಪ್ರಯೋಗಿಸಿದನು. ಇದನ್ನು ಕಂಡ ಜನರು ಭಯಗ್ರಸ್ತರಾದರು. ವಿಶ್ವದ ಲಯ ಸಮೀಪಿಸಿತೆಂದು ಭಾವಿಸಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಆ ದಾನವನಿಗೆ ಹೇಳ್ತಾನೆ, ನಿನ್ನ ಆಯುಧವನ್ನು ಎತ್ಕೊಂಡು ನೀನು ಮತ್ತೆ ಯುದ್ಧ ಮಾಡು, ಯಾಕೆಂದರೆ ನನ್ನ ಮೇಲೆ ನೀನು ಗೆಲ್ಲಬೇಕು ಅಂತಿದೆಯಲ್ವಾ ಅಂತಂದ್ಬಿಟ್ಟು ಹೇಳಿದಾಗ ದಾನವ ಏನು ಮಾಡ್ತಾನೆ? ಜೋರಾಗಿ ಕಿರಿಚ್ತಾ ತನ್ನ ಗದೆಯನ್ನು ಭಗವಂತನ ಕಡೆಗೆ ಬೀಸ್ತಾನೆ ಗುರಿ ಇಟ್ಟು. ತನ್ನ ಕಡೆ ಬರ್ತಾ ಇರುವಂಥ ಗದೆಯನ್ನು ನೋಡಿದಂಥ ಭಗವಂತ ತಾನಿದ್ದಲ್ಲೇ ಅವನು ದೃಢವಾಗಿ ನಿಂತ್ಕೊಂಡು ಹೇಗೆ ಗರುಡ ಸರ್ಪವನ್ನು ಹಿಡಿಯುತ್ತೋ ಅಷ್ಟು ಸುಲಭವಾಗಿ ಅದನ್ನು ಹಿಡ್ಕೊಂಡ್ಬಿಡ್ತಾನೆ. ಈ ರೀತಿ ಮಾಡಿದಾಗ ಅವನ ಶೌರ್ಯ ಭಗ್ನವಾಗತ್ತೆ. ಆಮೇಲೆ ಆ ಮಹಾದಾನವನಿಗೆ ಅವಮಾನದಿಂದ ಏನಾಯಿತು? ತುಂಬಾ ಕೋಪ ಬಂದ್ಬಿಡುತ್ತೆ. ಅವನು ಈ ರೀತಿ ಮಾಡಿದ್ದವನಿಗೆ ಇಷ್ಟನೇ ಆಗಲಿಲ್ಲ. ಆಗ ಅವನೇನು ಮಾಡ್ತಾನೆ? ಉರಿಯುತ್ತಾ ಇರುವಂಥ ಬೆಂಕಿಯ ಹಾಗೆ ಹಿಂಸಕವಾದಂತಹ ಒಂದು ತ್ರಿಶೂಲವನ್ನು ತಗೊಂಡು ಪವಿತ್ರವಾದ ಬ್ರಾಹ್ಮಣನ ವಿರುದ್ಧ ದುರುದ್ದೇಶಕ್ಕೋಸ್ಕರ ತಪಶಕ್ತಿಯನ್ನು ಬಳಸ್ತಾರಲ್ಲ, ಆ ರೀತಿ ಯಜ್ಞಪುರುಷನಾದಂತಹ ಭಗವಂತನಿಗೆ ಎದುರಾಗಿ ಆ ತ್ರಿಶೂಲವನ್ನು ಬೀಸ್ತಾನೆ. ಶಕ್ತಿಶಾಲಿಯಾದಂತಹ ದಾನವ ತನ್ನ ಎಲ್ಲ ಬಲವನ್ನು ಉಪಯೋಗ ಮಾಡಿ ಬೀಸಿ ಎಸೆದಾಗ ಆ ಹಾರಿ ಬರ್ತಾ ಇರುವಂಥ ತ್ರಿಶೂಲ ಆಕಾಶದಲ್ಲಿ ಬಹಳ ಹೊಳಿತಾ ಇತ್ತು. ಆದರೂ ಕೂಡ ಇಂದ್ರ ಹೇಗೆ ಗರುಡನ ರೆಕ್ಕೆಯನ್ನು ಕತ್ತರಿಸ್ತಾನೋ ಅದೇ ರೀತಿ ಆ ಭಗವಂತ ಕೂಡ ಹರಿತವಾದ ಅಂಚುಗಳಿದ್ದಂತಹ ಸುದರ್ಶನ ಚಕ್ರದಿಂದ ಆ ತ್ರಿಶೂಲವನ್ನು ತುಂಡು ತುಂಡಾಗಿ ಕತ್ತರಿಸಾಕ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಮುಂದುವರೆದು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಆ ಭಗವಂತನ ಚಕ್ರ ತನ್ನ ತ್ರಿಶೂಲವನ್ನು ತುಂಡು ತುಂಡಾಗಿ ಕತ್ತರಿಸಿದಾಗ ಆ ದಾನವನಿಗೆ ಇನ್ನೂ ಕೆರಳು ಬಿಡುತ್ತೆ. ಅವನು ಜೋರಾಗಿ ಗರ್ಜನೆ ಮಾಡುತ್ತಾ ಭಗವಂತನ ಹತ್ರಕ್ಕೆ ಬಂದು ಶ್ರೀವತ್ಸಲಾಂಛನ ಇರುವಂತಹ ಭಗವಂತನ ವಿಶಾಲ ಎದೆಯ ಮೇಲೆ ತನ್ನ ಕಠಿಣ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಅವನ ಮುಷ್ಟಿಯಿಂದ ಏನು ಮಾಡ್ತಾನೆ? ಒಂದು ಗುದ್ದನ್ನು ಗುದ್ದುತ್ತಾನೆ. ಗುದ್ದುಬಿಟ್ಟು ಏನು ಮಾಡ್ತಾನೆ? ಮಾಯ ಆಗೋಗ್ತಾನೆ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶ್ರೀವತ್ಸವು ಭಗವಂತನ ಎದೆಯ ಮೇಲೆ ಇರುವ ಬಿಳಿಯ ಗುಂಗುರು ಕೂದಲು. ಅದು ಅವನ ದೇವೋತ್ತಮ ಪರಮ ಪುರುಷತ್ವದ ವಿಶೇಷ ಕುರುಹಾಗಿದೆ. ವೈಕುಂಠ ಲೋಕ ಅಥವಾ ಗೋಲೋಕ ವೃಂದಾವನದಲ್ಲಿ ಇರುವ ನಿವಾಸಿಗಳಿಗೂ ದೇವೋತ್ತಮ ಪುರುಷನ ರೂಪವೇ ಇರುತ್ತದೆ. ಆದರೆ ಭಗವಂತನ ಎದೆಯ ಮೇಲಿರುವ ಶ್ರೀವತ್ಸಲಾಂಛನದಿಂದ ಆತನು ಇತರರಿಂದ ಭಿನ್ನನಾಗಿರುತ್ತಾನೆ. ಇಲ್ಲಿ ಗುರುಗಳು ಆ ಶ್ರೀವತ್ಸಲಾಂಛನ ಇದೆಯಲ್ಲ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನ ತಿಳ್ಕೊಂಡಾಗ ನಮಗೆ ಗೊತ್ತಾಗತ್ತಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ನೋಡಿ, ಶ್ರೀವತ್ಸಲಾಂಛನ ಅಂತಂದರೆ ಏನು ಅಂದರೆ ಭಗವಂತನ ಎದೆ ಮೇಲಿರುವಂತಹ ಬಿಳಿಯ
ಗುಂಗುರುಗೂದಲು ಅಂತ ಹೇಳ್ತಾ ಇದ್ದಾರೆ. ಅದು ಇರೋದ್ರಿಂದ ಅವನು ಆ ಭಗವಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ವೈಕುಂಠ ಲೋಕದಲ್ಲಿ ಅಥವಾ ಗೋಲೋಕ ಬೃಂದಾವನದಲ್ಲಿ ಇರುವಂಥ ನಿವಾಸಿಗಳಿದಾರಲ್ಲ, ಅಲ್ಲಿ ವಾಸ ಮಾಡುವಂಥವ್ರು, ಅವ್ರಿಗೆಲ್ಲರಿಗೂ ಕೂಡ ಆ ಭಗವಂತನ ರೂಪನೇ ಇರುತ್ತೆ. ಅಂದರೆ ಚತುರ್ಭುಜಧಾರಿಗಳೇ ಆಗಿರ್ತಾರೆ. ಯಾರನ್ನ ನೋಡಿದ್ರು ನಮಗೆ ಇವನು ಭಗವಂತನೇನೋ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಎಲ್ಲರೂ ಅವನದೇ ಒಂದು ಸ್ವರೂಪವನ್ನು ಅಥವಾ ಅವನದೇ ಆದಂತಹ ರೂಪವನ್ನು ಹೊಂದಿರ್ತಾರಲ್ವ. ಅದಕ್ಕೋಸ್ಕರ ಈ ವತ್ಸಲಾಂಛನ ಅಂದರೆ ಭಗವಂತನ ಎದೆಯ ಮೇಲಿರುವಂತಹ ಈ ವತ್ಸಲಾಂಛನದಿಂದ ಅವನು ಬೇರೆಯವರಿಗಿಂತ ಭಿನ್ನನಾಗಿರ್ತಾನೆ. ಶ್ರೀವತ್ಸಲಾಂಛನ ಭಗವಂತನಿಗೆ ಮಾತ್ರ ಇರುವಂಥದ್ದು ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ವಿದುರ ಆದಿ ವರಾಹನಾಗಿ ಕಾಣಿಸ್ಕೊಂಡಂತ ಭಗವಂತನಿಗೆ ದಾನವ ಈ ರೀತಿ ಹೊಡಿತಾನೆ. ಆದರೆ ಭಗವಂತನ ದೇಹದ ಯಾವುದೇ ಭಾಗ ಕೂಡ ಸ್ವಲ್ಪ ಕೂಡ ಅಲುಗಾಡ್ಲಿಲ್ಲ, ಕಂಪಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಅವನು ಎಷ್ಟು ಶಕ್ತಿವಂತ, ಅಷ್ಟು ಶಕ್ತಿಯಿಂದ ಮುಷ್ಟಿ ಪ್ರಹಾರ ಮಾಡ್ತಾನೆ. ಆದರೂ ಕೂಡ ಭಗವಂತನ ದೇಹ ಸ್ವಲ್ಪ ಕೂಡ ಕದಲಿಲ್ಲ. ಅದು ಆನೆಗೆ ಹೂಮಾಲೆಯಿಂದ ಹೊಡೆದ್ರೆ ಹೇಗಿರುತ್ತೆ? ಆನೆ ಎಷ್ಟು ಬಲಿಷ್ಠವಾಗಿರುವಂಥ ಪ್ರಾಣಿ, ಅದಕ್ಕೆ ಹೂಮಾಲೆಯಿಂದ ಹೊಡೆದ್ರೆ ಏನಾದರೂ ಅನಿಸುತ್ತಾ? ಅದಕ್ಕೆ ಏನಾದರೂ ತಗುಲುತ್ತಾ? ಅಥವಾ ಅದಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ಇಲ್ಲ, ಆ ರೀತಿ ಆಯಿತು ಅಂತ ಹೇಳಿದ್ದಾರೆ. ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಿಂದೆಯೇ ವಿವರಿಸಿದಂತೆ ಆ ದಾನವನು ಮೂಲತಃ ವೈಕುಂಠದಲ್ಲಿ ಭಗವಂತನ ದಾಸನಾಗಿದ್ದನು. ಆದರೆ ಕಾರಣಾಂತರದಿಂದ ದಾನವನಾಗಿ ಬಿದ್ದನು. ಅವನ ಬಿಡುಗಡೆಗೋಸ್ಕರವಾಗಿಯೇ ಸರ್ವೋತ್ತಮನಾದ ಭಗವಂತನೊಂದಿಗೆ ಅವನ ಯುದ್ಧ ನಡೆದಿತ್ತು. ತಂದೆಯು ತನ್ನ ಮಗುವಿನೊಂದಿಗೆ ವಿನೋದಕ್ಕೆ ಹೊಡೆದಾಡುವಂತೆ ದಾನವನು ಭಗವಂತನನ್ನು ಹೊಡೆದಾಗಲೂ ಅವನು ಆನಂದಪಟ್ಟನು. ಕೆಲವೊಮ್ಮೆ ತಂದೆಯು ತನ್ನ ಎಳೆ ಮಗುವಿನೊಂದಿಗೆ ಅಣುಕು ಹೊಡೆದಾಟದಲ್ಲಿ ಸಂತಸ ಕಾಣುವನು. ಅಂತೆಯೇ ಹಿರಣ್ಯಾಕ್ಷನು ಎರಚಿದ ಹೂಗಳೆಂದೇ ಭಾವಿಸಿದನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನು ಅಲೌಕಿಕ ಆನಂದವನ್ನು ಅನುಭವಿಸಲು ಹೊಡೆದಾಡ ಬಯಸಿದನು. ಆದ್ದರಿಂದ ಅವನು ಆ ಹೊಡೆತವನ್ನು ಆನಂದಿಸಿದನು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಹಿಂದೆನೇ ನಾವು ತಿಳ್ಕೊಂಡಿರೋ ಹಾಗೇನೆ ದಾನವ ಮೂಲತಃ ಯಾರು? ವೈಕುಂಠ ಲೋಕದಲ್ಲಿ ಭಗವಂತನ ದ್ವಾರಪಾಲಕನಾಗಿದ್ದಂಥವನು, ಅಂದರೆ ಅವನ ದಾಸ ಆಗಿದ್ದಂಥವನು. ಅದಕ್ಕೋಸ್ಕರ ಆದರೆ ಕಾರಣಾಂತರದಿಂದ ಅವನು ದಾನವನಾಗಿ ಈ ಒಂದು ಭೂಲೋಕದಲ್ಲಿ ಹುಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅವನ ಬಿಡುಗಡೆಗೋಸ್ಕರನೇ ಇಲ್ಲಿ ಭಗವಂತನ ಜೊತೆ ಅವನ ಯುದ್ಧ ನಡೀತಾ ಇದೆ ಅಲ್ವಾ. ಅವನು ವರ ಕೊಟ್ಟಿರ್ತಾನಲ್ವಾ, 3 ಜನ್ಮಗಳಲ್ಲಿ ನೀನು ನನ್ನ ವೈರಿ ಆಗಿರ್ತೀಯ, ಆಗ ನೀನು ಬೇಗ ಬಂದ್ಬಿಡ್ತೀಯ ಅಂತನ್ಬಿಟ್ಟು. ಸೊ ಈ ಜನ್ಮ ಮುಗಿಬೇಕು ಅಂತಂದರೆ ಭಗವಂತನ ಜೊತೆ ಹೊಡೆದಾಡಬೇಕು. ಆ ಹೊಡೆದಾಟ ಯಾಕೆ ನಡೆದಿದ್ದು ಹೇಳಿ? ಭಗವಂತನಿಗೆ ಹೊಡೆದಾಡಬೇಕು ಅನ್ನುವಂಥ ಆಸೆ ಬಂದಿದ್ದರಿಂದ ಆ ಒಂದು ಅಲೌಕಿಕ ಆನಂದವನ್ನು ಅವನು ಅನುಭವಿಸ್ಬೇಕು ಅಂತ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೊಡೆದಾಟ ನಡೀತಾ ಇದೆ. ಇದು ಹೇಗಿದೆ ಅಂತಂದರೆ, ತಂದೆ ತನ್ನ ಮಗು ಜೊತೆ ತಮಾಷೆಗೋಸ್ಕರ ಹೊಡೆದಾಡುತ್ತಲ್ಲ, ಬಾ ಫೈಟಿಂಗ್ ಮಾಡೋಣ ಅಂತ ಮಗು ಜೊತೆ ಅವನು ಗುದ್ದಾಟ ನಡೆಸಿದಾಗ ಅದೇನು ನಿಜವಾದ ಒಂದು ಹೊಡೆದಾಟ ಅನ್ಸುತ್ತೆ ನಮಗೆ? ತಮಾಷೆಗೆ ಮಗು ಜೊತೆ ಆಡ್ತಾ ಇರೋದಲ್ವಾ. ಅದೇ ರೀತಿ ಇಲ್ಲಿ ಕೂಡ ದಾನವ ಭಗವಂತನನ್ನು ಹೊಡೆದಾಗಲೂ ಕೂಡ ಅವನು ಆನಂದ ಪಡ್ತಾನೆ. ಕೆಲವೊಂದು ಸರಿ ಮಗು ನೋಡಿ, ಎಳೆ ಮಗು ಜೊತೆ ಆ ಮಗುನ ಆಟ ಆಡಿಸೋದಕ್ಕೆ ಅಥವಾ ಅದಕ್ಕೇನೋ ಒಂದು ಜೋಶ್ ಬರ್ಸೋದಕ್ಕೆ ಆ ಹೊಡೆದಾಟ ಮಾಡಿ ಅದರಲ್ಲಿ ಸಂತೋಷ ಪಡ್ತಾನೆ ತಂದೆ. ಇಲ್ಲಿ ಹಾಗೇನೆ ಹಿರಣ್ಯಾಕ್ಷ ಅವನು ಹೊಡಿತಾ ಇದ್ರೆ ಅದನ್ನು ಹೂ ಅಂತ ತಿಳ್ಕೊಳ್ತಾನೆ. ಈಗ ಮಗು ತಂದೆಯನ್ನು ಕಾಲಿಂದ ಒದಿಯುತ್ತೆ ಅಲ್ವಾ, ಅದನ್ನು ಖುಷಿಯಾಗಿ ತಂದೆ ತಗೊಳ್ತಾನೆ. ಯಾಕೆ? ಮಗು ಜೊತೆ ಆಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಕೂಡ ಭಗವಂತ ಅಲೌಕಿಕ ಆನಂದವನ್ನು ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರನೇ ಹೊಡೆದಾಟ ಮಾಡಬೇಕು ಅಂತ ಅವನೇ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಆ ಹೊಡೆದಾಟವನ್ನು ಇಲ್ಲಿ ಆನಂದಿಸ್ತಾ ಇದ್ದಾನೆ ಅನ್ನೋದು ಇದರ ಅರ್ಥ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಆದರೂ ಕೂಡ ದಾನವನು ಯೋಗಮಾಯೆಯ ಪ್ರಭು ಆಗಿರುವಂಥ ಭಗವಂತನ ಮೇಲೆ ಅನೇಕ ಮಾಯಾತಂತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಅವನು ಕೂಡ ಸಾಮಾನ್ಯ ಅಲ್ಲ, ದಾನವ ಅಲ್ವಾ. ಸೊ ಅದಕ್ಕೆ ಅವನಿಗೆ ಮಾಯೆಗಳೆಲ್ಲ ಗೊತ್ತಿರುತ್ತೆ. ಸೊ ಅವನು ಏನೇನೋ ಮಾಯಾತಂತ್ರಗಳನ್ನೆಲ್ಲ ಉಪಯೋಗ ಮಾಡ್ತಾನೆ. ಅದನ್ನು ನೋಡಿದಂಥ ಜನರಿಗೆ ಭಯ ಆಗ್ಬಿಡುತ್ತೆ. ಈಗ ವಿಮಾನದಲ್ಲಿ ಕೂತ್ಕೊಂಡೆಲ್ಲ ಕೆಲವರು ನೋಡ್ತಾ ಇದ್ದಾರೆ,
ಅಲ್ವಾ? ಇದೆಲ್ಲ ನೋಡಿದಾಗ ವಿಶ್ವದ ಒಂದು ಲಯನೇ ಹತ್ರ ಬಂದ್ಬಿಟ್ಟಿದೆ. ಅಂದ್ರೆ ಏನು ಪ್ರಳಯ ಬಂದ್ಬಿಟ್ಟಿದೆ ಈಗ. ಇದೆಲ್ಲ ಮುಳುಗುವಂಥ ಕಾಲ ಬಂದ್ಬಿಟ್ಟಿದೆ. ಯಾಕಂದ್ರೆ ದಾನವನೇ ಭಗವಂತನ ಮೇಲೆ ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು, ಇನ್ನ ಇವರು ಯುದ್ಧನ ನೋಡಕ್ಕಾಗದೇ ಇರುವಂಥ ಜನರಿಗೆ ಬರೀ ಏನೇನೋ ಮಾಯೆಗಳು ನಡೀತಾ ಇರೋದು ಕಾಣಿಸ್ದಾಗ, ಎಲ್ಲೋ ಲಯ ಆಗ್ಬಿಡುತ್ತೆ ಈಗ, ಈ ಜಗತ್ತೇ ಸರ್ವನಾಶ ಆಗುವಂಥ ಕಾಲ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ಅವ್ರು ತಿಳ್ಕೊಳ್ತಾರೆ. ಇನ್ನು ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದಾನವನಾಗಿ ಪರಿವರ್ತನೆ ಹೊಂದಿದ ಭಕ್ತನೊಂದಿಗೆ ಭಗವಂತನು ನಡೆಸಿದ ಮೋಜಿನ ಯುದ್ಧವು ವಿಶ್ವದ ಲಯವನ್ನು ಉಂಟು ಮಾಡುವಷ್ಟು ತೀವ್ರವಾಗಿ ತೋರಿತು. ಇದು ದೇವೋತ್ತಮ ಪರಮಪುರುಷನ ಶ್ರೇಷ್ಠತೆಯಾಗಿದೆ. ಭಗವಂತನ ಕಿರುಬೆರಳ ಆಡಿಸುವಿಕೆಯೂ ಕೂಡ ವಿಶ್ವದ ನಿವಾಸಿಗಳ ಕಣ್ಣುಗಳಿಗೆ ಮಹತ್ವದ್ದಾಗಿಯೂ ತುಂಬ ಅಪಾಯಕರ ಸನ್ನಿವೇಶವಾಗಿಯೂ ತೋರುತ್ತದೆ. ಅಂದರೆ ಇಲ್ಲಿ ಒಬ್ಬ ಭಕ್ತ ದಾನವನಾಗಿ ಪರಿವರ್ತನೆ ಹೊಂದಿ ಭಗವಂತನ ಜೊತೆಗೆ ಯುದ್ಧ ಮಾಡ್ತಾ ಇರುವಂತಹ ಈ ಒಂದು ಮೋಜಿನ ಯುದ್ಧ, ಅದು ಏನು ತಮಾಷೆಗಾಡ್ತಾ ಇರುವಂಥ ಯುದ್ಧ, ಅದು ಕೂಡ ವಿಶ್ವದ ಲಯವನ್ನು, ಈ ಇಡೀ ಲೋಕವನ್ನೇ ಅದು ಲಯ ಮಾಡುವಷ್ಟು ತೀವ್ರವಾಗಿ ಕಾಣಿಸ್ತಾ ಇದೆ. ಇನ್ನು ಅವ್ನು ಸೀರಿಯಸ್ ಆಗಿ ತಗೊಂಡ್ರೆ ಹೇಗಿರ್ಬೋದು ಅಂತ ಯೋಚನೆ ಮಾಡ್ಬೇಕು ನಾವು. ಇಲ್ಲಿ ಭಗವಂತನ ಶ್ರೇಷ್ಠತೆಯನ್ನು ಇದು ತೋರಿಸುತ್ತೆ. ಅವನು ಕಿರುಬೆರಳಲ್ಲಿ ಆಡಿಸ್ತಾನಲ್ಲ ಆಟ, ಅದು ಕೂಡ ಈ ಜಗತ್ತಿನ ಜನಗಳಿಗೆ ಹೇಗೆ ಕಾಣಿಸುತ್ತೆ ಅಂತಂದರೆ, ಏನೋ ಒಂದು ದೊಡ್ಡ ಅಪಾಯಕರವಾದಂಥ ಸನ್ನಿವೇಶ ನಡೀತಾ ಇದೆಯೇನೋ, ಆಗ್ತಾ ಇದೆಯೇನೋ ಅನ್ನೋ ರೀತಿ ನಮಗನ್ಸುತ್ತೆ. ಭಗವಂತ ಇಲ್ಲಿ ಮೋಜಿಗಾಗಿ ಮಾಡ್ತಾ ಇರುವಂತಹ ಒಂದು ಯುದ್ಧನೇ ನಮಗೆ ಭಯಂಕರವಾಗಿ ಎಲ್ಲವೂ ಕೂಡ ಸರ್ವನಾಶ ಆಗುತ್ತೇನೋ ಅನ್ನೋ ರೀತಿ ನಮಗೆ ಅನಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ದಾನವ ಮತ್ತು ಭಗವಂತನ ನಡುವೆ ತೀವ್ರವಾದಂತಹ ಯುದ್ಧ ನಡೀತಾ ಇದೆ. ಮುಂದೇನಾಗುತ್ತೆ ಅಂತಂದ್ಬಿಟ್ಟು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.